ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 7 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. 6 ಎಳೆ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೊಂದ್ಸಲ 3 ಚೈನ್ ಹಾಕೊಳ್ತಾ ಇದೀನಿ. ಸೆಕೆಂಡ್ ಟೈಮು 3 ಚೈನ್ ಹಾಕಿದೀನಿ. ಸೊ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಯಾವಾಗ್ಲೂ ಹೇಳೋ ರೀತಿನೇ ನೀವು ಬೇಸ್ ಲೈನ್ ಹಾಕುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ನ ಮಾಡ್ಕೋಬೇಕಾಗುತ್ತೆ. ಟೈಟು ಮಾಡಬಾರ್ದು ಅಥವಾ ತೀರಾ ಲೂಸು ಕೂಡ ಮಾಡ್ಕೊಳ್ಬಾರ್ದು. ಸೊ ನೋಡಿ, ಸೆಕೆಂಡ್ ಟೈಮ್ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಂಡಿದೀನಿ. ಈಗ ಮತ್ತೊಂದ್ಸಲ 3 ಚೈನ್. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಒಂದು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ನ ತಗೊಂಡಿದೀನಿ. ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದಲ್ಲಿ ಫ್ಲವರ್ ಬೀಡ್ ನ ಕೂಡ ಹಾಕೊಳ್ಬಹುದು ಅಥವಾ ಕ್ರಿಸ್ಟಲ್ ಬೀಡ್ ಬೇಕಿದ್ರು ಕೂಡ ಹಾಕೊಳ್ಬಹುದು. ಸೊ ನಿಮ್ಗೆ ಇಷ್ಟ ಬಂದಿದ್ದ ಬೀಡ್ ನ ರಿಂಗ್ ಒಳಗೆ ಹಾಕಿ ಈ ರೀತಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಲಾಕ್ ಮಾಡಿದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀವಿ. ಅದಾದ ನಂತರ ರಿಂಗ್ ಬೀಡ್ ನ ಇನ್ಸರ್ಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದೀವಿ. ಈಗ ಮತ್ತೆ 3 ಚೈನ್ ನ ಹಾಕೊಳ್ತಾ ಇದೀನಿ. ಸೊ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಸೆಕೆಂಡ್ ಟೈಮು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 3 ಚೈನ್ ಮಾಡ್ಕೊಂಡಿದೀವಿ. ಈಗ 5 ಟೈಮ್ಸ್ 3 ಚೈನ್ ನ ಮಾಡ್ಕೋಬೇಕಾಗುತ್ತೆ. ಸೊ ಬೀಡ್ ಆದ್ಮೇಲೆ 5 ಟೈಮ್ಸ್ 3 ಚೈನ್ ಹಾಕೋಬೇಕು. ಸೊ ನೋಡಿ, 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ನ ಮಾಡ್ಕೊಳ್ತೀನಿ. ಸೊ ನೀವು 7 ಎಳೆ ದಾರ ತಗೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಡಿಸೈನು. 6 ಎಳೆ ದಾರ ತಗೊಂಡ್ರೆ ಸ್ವಲ್ಪ ತೆಳ್ಳಗ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. 7 ಎಳೆ ತಗೊಂಡ್ರೆ ನೀಟಾಗಿ ಡಿಸೈನ್ ಎದ್ದು ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಗೆ ಇಷ್ಟ ಬಂದಿದ್ದ 6 ಎಳೆ ತಗೊಳ್ತೀರಾ ಅಂದ್ರೆ 6 ಎಳೆ ತಗೊಳ್ಬಹುದು. ಸೊ ನಾನಿಲ್ಲಿ 5 ಟೈಮ್ಸ್ 3 ಚೈನ್ ಹಾಕೊಳ್ತಾ ಇದೀನಿ. ನೋಡಿ, 5th ಟೈಮ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೇನೆ. 7 ಎಳೆ ದಾರ ತಗೊಂಡೋಗಿರೋದ್ರಿಂದ ಡಿಸೈನ್ ಮಾಡೋ ಟೈಮಲ್ಲಿ ದಾರಗಳು ಬಿಟ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ 3 ಟೈಮ್ಸ್ ಹಾಕಿದೀನಿ, ಮತ್ತೆ ಬೀಡ್ ಹಾಕಿ ನೆಕ್ಸ್ಟ್ 5 ಟೈಮ್ಸ್ 3 ಚೈನ್ ಹಾಕೊಂಡಿದೀನಿ. ಸೊ ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ನ ಇಟ್ಟು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಸೊ ಈಗ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ಲಾಕ್ ನ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ಮೇಲೆ ತರದು ಸೂಜಿ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಇದನ್ನ ನಾವು ಸಿಂಗಲ್ ಕ್ರೋಶಾ ಅಂತಾನು ಕರಿತೀವಿ ಅಥವಾ ಲಾಕ್ ಅಂತಾನು ಕರಿಬಹುದು. ಈಗ ಮತ್ತೆ 3 ಚೈನ್ ಹಾಕೊಳ್ತಾ ಇದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮಿಕ್ಕಿದ ಕಡೆ ಅಂದ್ರೆ ಬೀಡ್ ಆದ್ಮೇಲೆ ರೌಂಡ್ ಬೀಡ್ ಅಂದ್ರೆ ರಿಂಗ್ ಬೀಡ್ ಆದ್ಮೇಲೆ ಅಲ್ಲಿಗೆ 5 ಟೈಮ್ಸ್ 3 ಚೈನ್ ಹಾಕೋಬೇಕು. ರಿಂಗ್ ಬೀಡ್ ಒಂದು, ಅದಾದ ನಂತರ 5 ಟೈಮ್ಸ್ 3 ಚೈನ್. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಚೂರು ಕೂಡ ರಿಂಕಲ್ಸ್ ಬರಬಾರ್ದು. ನೋಡಿ, ಎಂಡಿಂಗ್ ವರೆಗೂ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 3 ಚೈನ್ ಅನ್ನು ಮಿಕ್ಕಿದ ಕಡೆ ಅಂದ್ರೆ ಮಧ್ಯದಲ್ಲಿ ಬೀಡ್ ಆದ್ಮೇಲೆ 5 ಟೈಮ್ಸ್ 3 ಚೈನ್. ಸೊ ಸೆಕೆಂಡ್ ಸ್ಟೆಪ್ ನಾನು ಸೇಮ್ ಕಲರ್ ದಾರನೇ ತಗೊಂಡಿದ್ದೀನಿ. 7 ಎಳೆ ದಾರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ ಈ ಫಸ್ಟ್ 3 ಚೈನ್ ಏನಿದೆ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಂಡು ಈಗ ಇಲ್ಲಿಂದ 3 ಚೈನ್ ಅಥವಾ 4 ಚೈನ್ ಎಷ್ಟು ಇಡ್ಸುತ್ತೋ ಚೈನ್ಗಳನ್ನ ಅಷ್ಟು ಹಾಕೋಬೇಕು. ಸೊ ನಾನು 3 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ 3 ಚೈನ್ ಹಾಕೋದು, ಹಾಕಿ ಮತ್ತೆ ಸೆಕೆಂಡ್ ಲಾಕ್ ಅಲ್ಲಿ ಇದೆಯಲ್ಲ
ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ಸ್ 3 ಚೈನ್ ಮಾಡ್ಕೊಂಡ್ವಿ. ಈಗ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ನ ಮಾಡ್ಕೊಳ್ತೀನಿ. 2 ಚೈನ್ ಹಾಕಿ 3 ಚೈನ್ ಒಳಗಡೆ ಲಾಕ್ನ ಮಾಡ್ಕೋಬೇಕು. ಈಗ ಒಂದು ಸಲ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು. ಒಂದ್ಸಲ ದಾರ ಸುತ್ಕೊಂಡು ಈ ರಿಂಗ್ ಏನಿರುತ್ತೆ ಅಲ್ಲಿಗೆ ನಿಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ತೀರಾ ಲೆಂತಿಯಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಆಯ್ತು ಡಬಲ್ ಕ್ರೋಶೆ. ಈ ರೀತಿ 2ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪ್ ಅಲ್ಲಿ ನಿಡಲ್ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ. ಸೊ ಇಲ್ಲಿ ನೀವು ಒಂದ್ರ ಮೇಲೆ ಡಬಲ್ ಕ್ರೋಶೆನ ಮಾಡ್ಕೊಳ್ಬಾರ್ದು, ಸೊ ಪಕ್ಕದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಡಬಲ್ ಕ್ರೋಶೆನ. ಅದಾವಾಗ ನಿಮ್ಗೆ ನಿಮ್ಮ ರೈಟ್ ಸೈಡ್ಗೆ ಅದು ಮೂವ್ ಆಗ್ತಾ ಹೋಗುತ್ತೆ. ನೀವು ಕಂಬಗಳು ಹಾಕ್ತಾ ರೈಟ್ ಸೈಡಿಗೆ ಮೂವ್ ಆಗ್ತಾ ಹೋಗುತ್ತೆ. ಮೇಲಿಂದ ಮೇಲೆ ಹಾಕೊಂಡು ಹೋಗ್ಬಾರ್ದು, ಸೊ ನಿಮ್ಗೆ ಫಿನಿಶಿಂಗ್ ಅಷ್ಟಾಗಿ ನೀಟಾಗಿ ಬರೋದಿಲ್ಲ. ಇಲ್ಲಿ ಒಟ್ಟು 12 ಡಬಲ್ ಕ್ರೋಶೆನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದೀನಿ. ನೀವು 10 ಡಬಲ್ ಕ್ರೋಶೆನೂ ಕೂಡ ಫಿಲ್ ಮಾಡ್ಕೊಳ್ಬಹುದು. 10 ಅಥವಾ 12 ಮಾಡ್ಕೋಬೇಕು. 11 ಮಾಡ್ಕೊಳಕ್ ಹೋಗ್ಬೇಡಿ, ಸೊ ಕೌಂಟಿಂಗ್ ಕರೆಕ್ಟ್ ಆಗಿ ಬರೋದಿಲ್ಲ. 10 ಅಥವಾ 12 ಡಬಲ್ ಕ್ರೋಶೆನ ಮಾಡ್ಕೊಂಡಿರ್ಬೇಕು. ನಾನಿಲ್ಲಿ 12 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಈಗ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ 3 ಚೈನ್ ಏನಿದೆ ಅದ್ರೊಳಗೆ ಲಾಕ್ನ ಮಾಡ್ಕೊಳ್ತೀನಿ. 3 ಚೈನ್ ಒಳಗೆ ಲಾಕ್ ಮಾಡ್ಕೊಂಡು ಈಗ ಇಲ್ಲಿಂದ 2 ಚೈನ್ ಹಾಕಿ ಅಲ್ಲಿ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್. ಈಗ 3 ಟೈಮ್ಸ್ 3 ಚೈನ್ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ಆರ್ಚ್ ಆದ್ಮೇಲೆ ಅಂದ್ರೆ ಡಬಲ್ ಕ್ರೋಶೆಗಳಾದ್ಮೇಲೆ 2 ಚೈನ್ ಹಾಕಿ ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಟೈಮ್ 3 ಚೈನ್ ಆಯ್ತು. ಈಗ ಸೆಕೆಂಡ್ ಟೈಮ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಥರ್ಡ್ ಟೈಮ್ 3 ಚೈನ್ ಹಾಕೊಳ್ತಾ ಇದೀನಿ ನಾನು. 3 ಚೈನ್ ಹಾಕೋದು, ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ. ಈಗ ಮತ್ತೆ ಇಲ್ಲಿಂದ 2 ಚೈನ್ ಹಾಕೋದು, 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಇದೆಯಲ್ಲ ಅದ್ರ ಒಳಗಡೆ ಲಾಕ್ನ ಮಾಡ್ಕೊಳ್ಬೇಕು. ಸೊ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಆ ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರನ ತರಬೇಕು. ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯ್ತು. ಸೊ ಅದನ್ನ ಈ ರೀತಿ ಜರುಗಿಸ್ಕೊಳ್ಬೇಕು. ಸೊ ಜರುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ನೀಡಲ್ ಸೂಜಿ ಮೇಲೆ ದಾರನ ಸುತ್ಕೊಂಡು ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೇನೆ. ಸೊ ಈ ರೀತಿಯಾಗಿ ಒಟ್ಟು 12 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ 10 ಡಬಲ್ ಕ್ರೋಶೆನ ಕೂಡ ನೀವು ಹಾಕೋಬಹುದು. ಸೊ ಬಿಗಿನರ್ಸ್ ಆಗಿದ್ರೆ 10 ಡಬಲ್ ಕ್ರೋಶೆನ ಹಾಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ರಿಂಕಲ್ಸ್ ಬರೋಂತ ಚಾನ್ಸಸ್ ಇರುತ್ತೆ. ಸೊ ನನ್ಗೆ ಬಂದಿಲ್ಲ, 12 ಕರೆಕ್ಟ್ ಆಗಿ ಇಡಿಸ್ತು. ಸೊ ಬಿಗಿನರ್ಸ್ ಆಗಿದ್ರೆ 10 ಕಂಬನೇ ಹಾಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 12 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಈಗ 2 ಚೈನ್ ಹಾಕಿ ಲಾಕ್ ಇದೆಯಲ್ಲ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕಿ ಇದೇ ರೀತಿ ಡಬಲ್ ಕ್ರೋಶೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕು. ಬಟ್ಟೆ ನಿಮ್ಗೆ ಟೈಟ್ ಅಂತ ಅನ್ನಿಸ್ಬಾರ್ದು, ಲೂಸ್ ಆಗಿರ್ಬೇಕು. ಸೊ ಈ ರೀತಿಯಾಗಿ ಎಂಡಿಂಗ್ ವರೆಗೂ ಹಾಕೊಂಡು ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ 7 ದಾರನೇ ಗಂಟು ಹಾಕೊಂಡು ತಗೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಇರತ್ತಲ್ಲ ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ ನೋಡಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ 3 ಅಥವಾ 4 ಚೈನ್ ಎಷ್ಟು ಇರ್ತಿತ್ತು ಅಷ್ಟು ಚೈನ್ಗಳನ್ನ ಹಾಕೋಬೇಕು. ಸೊ ನಾನು 3 ಚೈನ್ ಹಾಕೊಂಡೆ, ಸಾಕಾಗ್ಲಿಲ್ಲ, ಹಾಗಾಗಿ 4 ಚೈನ್ ಹಾಕಿ ಫಸ್ಟ್ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡೆ.
ಅದಾದ ನಂತರ ಮತ್ತೊಮ್ಮೆ 3 ಚೈನ್ ಮಾಡ್ಕೋಬೇಕು. ಸೆಕೆಂಡ್ ಟೈಮ್ 3 ಚೈನ್ ಮಾಡಿ ಅಲ್ಲಿ ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕ್ ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಬೇಕು. ಈಗ ಅಲ್ಲಿ ನೆಕ್ಸ್ಟ್ 2 ಚೈನ್ ಇರುತ್ತಲ್ಲ, ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಈಗ ಇಲ್ಲಿಂದ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಕಾಣಿಸುತ್ತಲ್ಲ, ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಡಬಲ್ ಕ್ರೋಶೆ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಈಗ ಸೆಕೆಂಡ್ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶೆ ನೋಡಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ ಆಯ್ತು. ಈಗ ಮತ್ತೆ 2 ಚೈನ್ ಹಾಕೋಬೇಕು. ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಥರ್ಡ್ ಹೋಲ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫೋರ್ತ್ ಹೋಲ್ಗೆ ಡಬಲ್ ಕ್ರೋಶೆ. ಇಲ್ಲಿ 2 ಚೈನ್ ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ 2 ಕಂಬಗಳಾಯ್ತು. ಈಗ ಮತ್ತೆ 2 ಚೈನ್ ಹಾಕೊಳ್ಳೋದು. ಸೊ 2 ಚೈನ್ ಹಾಕಿ ನೆಕ್ಸ್ಟ್ 5th ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ. 5th ಹೋಲ್ಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 6th ಹೋಲ್ಗೆ ಡಬಲ್ ಕ್ರೋಶೆ ಮಾಡಿ ಮತ್ತೆ 2 ಚೈನ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿಯಾಗಿ ಅಂದ್ರೆ ಸ್ಟಾರ್ಟಿಂಗು 2 ಚೈನ್ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೆ, ಸೆಕೆಂಡ್ ಹೋಲ್ ಗ್ಯಾಪ್ಗೆ ಹಾಗೆ ಡಬಲ್ ಕ್ರೋಶೆ, ಥರ್ಡ್ ಹೋಲ್ ಗ್ಯಾಪ್ಗೆ 2 ಚೈನ್ ಹಾಕಿ ಡಬಲ್ ಕ್ರೋಶೆ. ಸೊ ಒಂದು 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಇನ್ನೊಂದು ಹಾಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನೊಂದ್ಸಲ 2 ಚೈನ್ ಹಾಕಿ ಡಬಲ್ ಕ್ರೋಶೆ, ಇನ್ನೊಂದು ಹಾಗೆ ಡಬಲ್ ಕ್ರೋಶೆ. ಈ ರೀತಿಯಾಗಿ 12 ಕಂಬಗಳು ಏನು ಹಾಕಿರ್ತೀವಿ ಅಲ್ಲಿ ಪ್ರತಿಯೊಂದು ಹೋಲ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಬರಬೇಕು. ಸೊ ಅಲ್ಲಿಗೆ 12 ಡಬಲ್ ಕ್ರೋಶೆಗಳಾಗುತ್ತೆ ಮತ್ತು 7 2 ಚೈನ್ ಏನ್ ಗ್ಯಾಪ್ ಬರುತ್ತೆ ಅದು ಬರ್ತದೆ ಒಟ್ಟು. ಸೊ ಲಾಸ್ಟ್ ಅಲ್ಲಿ 2 ಕಂಬ ಆದ್ಮೇಲೆ ಮತ್ತೆ 7ನೇ 2 ಚೈನ್ ಹಾಕಿ ಅಲ್ಲಿ 2 ಚೈನ್ ಏನಿದೆ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. 2 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಲಾಕ್ ಮೇಲೆ ಲಾಕ್, 2 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಲಾಕ್, ಮತ್ತೆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್. ಸೊ 3 ಚೈನ್ ಹಾಕಿ ನೆಕ್ಸ್ಟ್ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಅಂದ್ರೆ ಸಾರಿ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್. ಇಲ್ಲೂ ಕೂಡ 3 ಟೈಮ್ಸ್ 3 ಚೈನ್ ಹಾಕೋಬೇಕಾಗುತ್ತೆ ಈ ಸ್ಟೆಪ್ ನಲ್ಲೂ ಕೂಡ. ಒಂದ್ಸಲ ಆಯ್ತು. ಮತ್ತೆ ಸೆಕೆಂಡ್ ಟೈಮು 3 ಚೈನ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್. ಈಗ ಮತ್ತೆ ಥರ್ಡ್ ಟೈಮು 3 ಚೈನ್ ಹಾಕೊಳ್ತಾ ಇದೀನಿ. ಥರ್ಡ್ ಟೈಮು 3 ಚೈನ್ ಹಾಕಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಈಗ ಮತ್ತೆ ಆ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈಗಿನಿಂದ 2 ಚೈನ್ ಹಾಕೊಳ್ಳೋ ಸ್ಟಾರ್ಟಿಂಗು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ. ಸೊ ಥರ್ಡ್ ಹೋಲ್ ಗ್ಯಾಪ್ಗೆ 2 ಚೈನ್ ಹಾಕಿ ಡಬಲ್ ಕ್ರೋಶೆ, ಫೋರ್ತ್ ಹೋಲ್ ಗ್ಯಾಪ್ಗೆ ಹಾಗೆ ಡಬಲ್ ಕ್ರೋಶೆ. ಈ ರೀತಿಯಾಗಿ ಒಟ್ಟು 12 ಡಬಲ್ ಕ್ರೋಶೆಗಳಾಗುತ್ತೆ ಮತ್ತು 7 ಸಲ 2 ಚೈನ್ ಅನ್ನೋದು ಬರುತ್ತೆ. ಈ ರೀತಿಯಾಗಿ ಒಂದು ಆರ್ಚ್ ಪೂರ್ತಿ ಫಿಲ್ ಮಾಡ್ಕೋಬೇಕು. ಸೊ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. 2 ಕಂಬಗಳು ಅದಾದ್ಮೇಲೆ 2 ಚೈನ್, 2 ಕಂಬ 2 ಚೈನ್, 2 ಕಂಬ 2 ಚೈನ್. ಈ ರೀತಿಯಾಗಿ ಅಂದ್ರೆ 12 ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಅದ್ರ ಮೇಲೆ ಪ್ರತಿ ಒಂದು ಕಂಬದ ಹೋಲ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಬರ್ಬೇಕಾಗತ್ತೆ. ಸೊ 2 ಚೈನ್ ಹಾಕಿ ನೆಕ್ಸ್ಟ್ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಪೂರ್ತಿ ಆರ್ಚ್ನ
ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಸೊ ನಾನು ಲಾಸ್ಟ್ 2 ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. 2 ಚೈನ್ ಹಾಕಿ ಲಾಸ್ಟ್ 2 ಚೈನ್ ಅಂದ್ರೆ 7ನೇ 2 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ಇಲ್ಲಿಂದ 3 ಟೈಮ್ಸ್ 3 ಚೈನ್ ಹಾಕೋಬೇಕು. ಸೊ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಪೂರ್ತಿ ಸ್ಯಾರಿನ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ. ನಾವು ಪೂರ್ತಿ ಎಂಡಿಂಗ್ ವರೆಗೂ ಹಾಕಿದೀನಿ, ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಸ್ಟೆಪ್ 4th ಸ್ಟೆಪ್ ನಾನು ಸೇಮ್ ಕಲರ್ 3rd ಸ್ಟೆಪ್ ಏನ್ ತಗೊಂಡಿನಿ ಅದೇ ಕಲರ್ ದಾರನ ಎಳೆ ದಾರ ತಗೊಂಡಿದ್ರೆ ಗಂಟು ಹಾಕಿ ಸ್ಟಾರ್ಟಿಂಗ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಇರೋ ಜಾಗಕ್ಕೆ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಫಸ್ಟ್ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕೊಳ್ತೀನಿ. ಸೆಕೆಂಡ್ ಟೈಮ್ 3 ಚೈನ್ ಹಾಕಿ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 3 ಚೈನ್ ನ 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಸುಜ್ ಮೇಲೆ ದಾರ ಸುತ್ಕೋಬೇಕು. ಅಲ್ಲಿ ಫಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದಾದ್ಮೇಲೆ 2ನೇ ಡಬಲ್ ಕ್ರೋಶೆ ಮತ್ತೆ ಅದೇ ಗ್ಯಾಪ್ಗೆ ಮಾಡ್ಕೊಳ್ತೀನಿ. 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಅದೇ ಗ್ಯಾಪ್ಗೆ 3ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2ಕ್ಕೆ 1 ಮಾಡ್ಕೊಳ್ಳೋದು, 2ಕ್ಕೆ 1 ಮಾಡ್ಕೊಳ್ಳೋದು. 3 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ 2 ಕಂಬ ಅಂದ್ರೆ 2 ಡಬಲ್ ಕ್ರೋಶೆ ಮಧ್ಯಕ್ಕೆ ನೀಡಲ್ ಹಾಕ್ಬೇಕು ನೋಡಿ. ಮಧ್ಯಕ್ಕೆ ಹೋಲ್ ಗ್ಯಾಪ್ ತರ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅಲ್ಲಿ ನಿಮ್ಗೆ ಒಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಈಗ ಮತ್ತೆ ಸುಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ 2 ಚೈನ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೋಬೇಕು, ಸೆಕೆಂಡ್ 2 ದಾರ 1 ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಟ್ಟು 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಚೈನ್ ಗ್ಯಾಪ್ಗೆ ಒಟ್ಟು 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಅಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಹೋಲ್ ಗ್ಯಾಪ್ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಮತ್ತೆ 2 ಕಂಬದ ಮಧ್ಯೆ 1 ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕು ಎಂಡಿಂಗ್ ವರ್ಗು. ಅಂದ್ರೆ ಒಂದು ಆರ್ಚ್ ಅಲ್ಲಿ 7 ಸಲ ಈ ರೀತಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೋಬೇಕು. ಒಟ್ಟು 7 ಪೆಟಲ್ಸ್ ಬರುತ್ತೆ ಒಂದು ಆರ್ಚಿಗೆ. ಸೊ ನೀವು ಬೇಸಲ್ಲಿ 10 ಡಬಲ್ ಕ್ರೋಶೆ ತಗೊಂಡಿರ್ತೀರಾ ಅಂತ ಇದ್ರೆ ಇಲ್ಲಿ ನಿಮಗೆ 1 ಪೆಟಲ್ ಏನ್ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ 4 ಕಂಬಗಳಾಗಿದ್ರೆ ಹಾಕಿದ್ರೆ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ. ಸೊ ನೀವು ಬೇಸ್ 10 ಹಾಕಿದೀರಾ ಅಂತಂದ್ರೆ 10 ಕಂಬಗಳು, ಇಲ್ಲಿ ನಿಮ್ಗೆ 1 ಪೆಟಲ್ಗೆ 4 ಡಬಲ್ ಕ್ರೋಶೆ ಹಾಕೋಬೇಕು. ನಾನು 12 ಕಂಬಗಳು ತಗೊಂಡಿರೋದ್ರಿಂದ ಇಲ್ಲಿ 3 ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. 3 ಡಬಲ್ ಕ್ರೋಶೆ ಹಾಕೋದು, 2 ಕಂಬ ಮಧ್ಯೆ ಏನ್ ಗ್ಯಾಪ್ ಇದೆ ಹೋಲ್ ಗ್ಯಾಪ್ ಅಲ್ಲಿಗೆ 1 ಸಲ ಲಾಕ್. ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ ಡಿಸೈನ್. ಪೂರ್ತಿ 7ನೇ ಸಲ 3 ಡಬಲ್ ಕ್ರೋಶೆಗಳಾದ್ಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶೆ ಏನಿರುತ್ತೆ ಅದ್ರ ಮಧ್ಯಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶೆಗಳ ಮಧ್ಯಕ್ಕೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ ಇಲ್ಲಿಂದ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್. ತುಂಬಾ ಈಸಿ ಇದೆ ಡಿಸೈನು, ಬೇಗನ ಹೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಡಿಸೈನ್. ಸೊ ತುಂಬಾ ದೊಡ್ಡದಾಗಿ ಬರುತ್ತೆ ಆರ್ಚು, ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಕಡಿಮೆ ಬೀಡ್ನ ಬಳಸಿದೀವಿ. ಬಳಸಿರೋದಂದ್ರೆ ಬರೀ ರಿಂಗ್ ಬೀಡ್ ಅಷ್ಟೇನೆ, ಅದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮ್ಗೆ. ಸೊ ಅಲ್ಲಿ 3 ಟೈಮ್ಸ್ 3 ಚೈನ್ ಹಾಕೊಳ್ಬೇಕಲ್ಲ, ನಾನೀಗ 3rd ಟೈಮು 3 ಚೈನ್ ಹಾಕೊಳ್ತಾ ಇದ್ದೀನಿ. 3rd ಟೈಮು 3 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶೆಗಳ ಮಧ್ಯೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಫಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 3 ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟ್ 2 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದಾಯ್ತು.
ಮತ್ತೆ ಸೂಜಿ ಮೇಲೆ ದಾರಿಸ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2ನೇ ಡಬಲ್ ಕ್ರೋಶೆ ಮತ್ತೆ 3ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀವಿ. ಅದಾದ ನಂತರ 2 ಕಂಬಗಳ ಮಧ್ಯೆ ಲಾಕ್, 2 ಕಂಬಗಳ ಮಧ್ಯೆ ಲಾಕ್. ಈಗ ಮತ್ತೆ ಸೆಕೆಂಡ್ 2 ಚೈನ್ ಒಳಗಡೆ 3 ಡಬಲ್ ಕ್ರೋಶೆ ಹಾಕೋಬೇಕು, ಮತ್ತೆ 2 ಕಂಬಗಳ ಮಧ್ಯೆ 1 ಸಿಂಗಲ್ ಕ್ರೋಶೆ. ಅದಾದ ನಂತರ ಮತ್ತೆ 2 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಮತ್ತೆ 2 ಕಂಬಗಳ ಮಧ್ಯೆ 1 ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ಒಟ್ಟು 7 ಸಲ ಮಾಡ್ಕೋಬೇಕು. 7 ಸರ್ತಿ ನಿಮ್ಗೆ 7 ಪೆಟಲ್ಸ್ ಫಾರ್ಮ್ ಆಗುತ್ತೆ ಒಂದು ಆರ್ಚಿಗೆ. ಇದೇ ರೀತಿ ಪೂರ್ತಿ ಹಾಕೊಂಡು ಹೋಗ್ಬೇಕಾಗತ್ತೆ. ನೀವು ಕೌಂಟ್ ಮಾಡ್ಕೋಬೇಕು, 2 ಹಾಕಿದಿನ, 3 ಹಾಕಿದಿನ ಅಥವಾ 4 ಹಾಕಿದೀರಾ ಅಂತ. ಆತರ ನೋಡ್ಕೊಂಡಿಲ್ಲ ಅಂತಂದ್ರೆ ಡಿಸೈನು ವೇರಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಅಲ್ಲಿಂದಾನೆ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ 7 ಪೆಟಲ್ಸ್ ಆದ್ಮೇಲೆ ಅಲ್ಲಿ 2 ಸಿಂಗಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕೊಳ್ಳೋದು. 3 ಟೈಮ್ಸ್ 3 ಚೈನ್ ಹಾಕಿ ಮತ್ತೆ ಇದೇ ರೀತಿ ಪೆಟಲ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಡಿಸೈನು ತುಂಬಾ ಈಸಿ ಇದೆ. ಆಗ್ಲೇ ಹೇಳ್ದಾಗೆ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಒಂಚೂರು ಡಿಫ್ರೆಂಟ್ ಆಗಿದೆ ಇದು ಪ್ಯಾಟರ್ನ್ ಬಂದು ಒಂದು ಫ್ಲವರ್ ತರ ಕಾಣಿಸುತ್ತೆ. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ, ಸೆಕೆಂಡ್ ಟೈಮ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀವಿ. ಸ್ವಲ್ಪ ಈ ರೀತಿ ಬೆಂಡ್ ಆಗಿರುತ್ತೆ, ನೀಟಾಗಿ ಫಿಂಗರ್ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು 130 ಅಥವಾ 140 ದಾರನ ಕುಚ್ಚನ್ನ ಕಟ್ಕೊಳ್ಬೇಕಾಗತ್ತೆ. ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ನೋಡಿ, ಒಂದ್ ಸರ್ತಿ ನೀಟಾಗಿ ಫಿಂಗರ್ ಅಲ್ಲಿ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ನೀಟಾಗಿ ಕುತ್ಕೊಳ್ಳುತ್ತೆ. ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಅಂಟಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ, ಹೀಗೇನೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸೊಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.